ಅಕ್ರಮವಾಗಿ ರಸಗೊಬ್ಬರ ಸಾಗಿಸ್ತಾ ಇದ್ದಂತಹ ಲಾರಿಯನ್ನ ಜಾಗೃತ ದಳದ ಸಿಬ್ಬಂದಿಗಳು ವಶಕ್ಕೆ ಪಡೆದಿರುವಂತಹ ಘಟನೆ ಜಿಲ್ಲೆಯ ಸಿಂಧನೂರು ತಾಲೂಕಿನ ದಡೆಸುಗೂರು ಗ್ರಾಮದ ಬಳಿಯಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರಿನಿಂದ ತಮಿಳುನಾಡಿಗೆ ರಸಗೊಬ್ಬರವನ್ನ ಅಕ್ರಮವಾಗಿ ಸಾಗಿಸಲಾಗ್ತಾ ಇದೆ ಅನ್ನುವಂಥ ಖಚಿತ ಮಾಹಿತಿಯ ಮೇರೆಗೆ ಜಾಗೃತ ದಳದ ಸಿಬ್ಬಂದಿಗಳು ಲಾರಿಯನ್ನ ತಡೆದು ತಪಾಸಣೆ ನಡೆಸಿದ್ರು. ಈ ವೇಳೆ ಲಾರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರ ಸಾಗಿಸ್ತಾ ಇರುವಂಥದ್ದು ಪತ್ತೆಯಾಯಿತು. ತಕ್ಷಣವೇ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡಲಾಯಿತು. ಮಾಹಿತಿ ತಿಳಿದ ಕೃಷಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಲಾರಿಯನ್ನ ವಶಕ್ಕೆ ಪಡೆದು ಸಿಂಧನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ರು. ಲಾರಿಯಲ್ಲಿದ್ದಂಥ ರಸಗೊಬ್ಬರದ ಮಾಲೀಕರು ಹಾಗೂ ಚಾಲಕರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಲಾಗಿದೆ. ಯಾವಾಗ ಗುದ್ದಾಟಾಗ ನೋಡಿ ಬರೀ ಸೊಸೈಟಿ ಯಾವ ಕೊಟ್ರಿ ನಮ್ಗೆ ಕೊಡೋದ್ರಿ ನಾವು ಗುದ್ದಾಡ್ತೀವಿ. ಇವು ನೋಡಿ ಹಿಂಗೆ ವೈಟ್ ಚಿಲ್ಲ ತಗೊಂಡ ನಾವು ಹೊರಗಡೆ ಮಂದಿ ತಗೊಂಡ್ಬಿಡೋಕೆ ತೆಗಿರಿ ಸ್ವಲ್ಪ ಇಡೋಣ್ಲಕ್ರ ಆಯ್ತಾ? ಹಾಂ ಇನ್ನೂ ಸ್ವಲ್ಪ ತೆಗಿರಿ ಸರ್ ಶಾಂಪಲ್. ಅಲ್ಲ ಸ್ವಲ್ಪ ಐತೆ ನೋಡಿ ಸರ್, ಅಲ್ಲೇ ಸ್ವಲ್ಪ ಕೆಳಗೆ ಕಡೋರಿ ಅದೇ ಯೂರಿಯನ ಅಲ್ಲ ನಿನ್ನೆ ಚೀಲ ಯಾಕಪ್ಪ ಏನು ಬೇಕಲ್ಲ ಚೀಲ ವೈಟ್ ನಾಳೆ ಯಾಕಪ್ಪ ಬೇಕು ವೀರ್ ಯಾಕಪ್ಪ ದಾಖಲೆಗಳನ್ನ ಸಲ್ಲಿಸದೇ ಇದ್ದಲ್ಲಿ ಅಕ್ರಮ ಸಾಗಾಟ ಪ್ರಕರಣವನ್ನ ದಾಖಲು ಮಾಡಲಾಗುತ್ತೆ ಅಂತ ಹೇಳಿ ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ವಶಕ್ಕೆ ಪಡೆದ ರಸಗೊಬ್ಬರವನ್ನ ತಾತ್ಕಾಲಿಕವಾಗಿ ಎಪಿಎಂಸಿ ಕಚೇರಿಯಲ್ಲಿ ದಾಸ್ತಾನು ಮಾಡೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಸರ್ಕಾರದಿಂದ ರೈತರಿಗೆ ನೀಡಬೇಕಾದ ರಸಗೊಬ್ಬರವನ್ನ ಅಕ್ರಮವಾಗಿ ಬೇರೆ ರಾಜ್ಯಕ್ಕೆ ಸಾಗಿಸುವಂತಹ ಯತ್ನ ನಡೆದಿರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ನೇಹಿತರೆ, ಇವತ್ತು ರೈತರು ಯೂರಿಯಾ ಗೊಬ್ಬರ ಸಿಗಲ್ಲ ಅಂತೇಳಿ 2 ಚೀಲ ಗೊಬ್ಬರ ತೊಗೊಳ್ಬೇಕಾಗಿತ್ತು ಅಂತಂದರೆ ಕನಿಷ್ಠ 2 ದಿವಸಕ್ಕೆ ಹಚ್ಚಬೇಕಾಗಿತ್ತು. ಇವತ್ತು ಸಾವಿರಾರು ಚೀಲ ಬೇರೆ ಬೇರೆ ರಾಜ್ಯಕ್ಕೆ ಮಾರಾಟದ ಆಗ್ತಾಯಿದೆ. ಕಾರಣ ಗೊತ್ತಾಗ್ತಾ ಇಲ್ಲ. ಇವತ್ತು ಇದರಿಂದ ಇರ್ತಕ್ಕಂಥ ಭಯೋತ್ಪಾದಕರು ಯಾರು ಅನ್ನೋದ್ರ ಬಗ್ಗೆ ರೈತ ಸಂಘಕ್ಕೆ ತಿಳಿಸ್ಬೇಕಾಗಿದೆ ಈ ಸರ್ಕಾರ. ಯಾಕೆ ಅಂತಂದರೆ ನಾವು 2 ಚೀಲ ಗೊಬ್ಬರ ತಗೊಳ್ಳೋದಕ್ಕೆ ನಾವು 4 ದಿವಸಕ್ಕೆ ಹೊಚ್ಚಿದ್ದೀವಿ. ಇವತ್ತು ಲೋಡ್ಗಟ್ಟಲೆ ಬೇರೆ ರಾಜ್ಯಕ್ಕೆ ಯೂರಿಯಾ ಗೊಬ್ಬರ ಹೋಗುತ್ತೆ ಅಂತಂದರೆ ಈ ಜಿಲ್ಲೆಗೆ ಈ ಅಧಿಕಾರಿಗಳಿಗೆ ನಾಚಿಕೆಗೇಡಿ ಸಂಗತಿಯಾಗಿದೆ. ತಕ್ಷಣವಾಗಿ ಇವತ್ತೇನು ಕೃಷಿ ಜಾಗೃತಿ ದಳದವರು ಇದು ರೈತರಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ವಿ. ಇಲ್ಲ ಕಳಪೆ ಬೀಜ, ಕಳಪೆ ಗೊಬ್ಬರ ಮತ್ತು ಗೊಬ್ಬರ ಬೇನಾಮಿಯಾಗಿ ಹೋಗ್ತಾ ಇದೆ, ಅದನ್ನು ನಿಲ್ಲಿಸ್ತಿರೋ ಅಥವಾ ನಾವು ನಿಲ್ಲಿಸೋಣ ಅಂತ ಕೇಳಿದ್ವಿ. ಇವತ್ತು ಜಾಗೃತಿ ದಳದವರು ಎಚ್ಚೆತ್ತುಕೊಂಡು ಕೆಲವು ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ಈ ಆ ಗೊಬ್ಬರ 745 ಚೀಲ ಗೊಬ್ಬರ TPMSನಲ್ಲಿ ಸೀಸ್ ಮಾಡಿದ್ದಾರೆ. ಅಲ್ಲಿ ಸ್ಟಾಕ್ ಇಟ್ಟಿದ್ದಾರೆ. ಇವತ್ತು ಅದನ್ನೆಲ್ಲ ನೋಡಿ ರೈತರು ಸಹಿತ ತಾವು ಜಾಗೃತಿ ದಳಕ್ಕೆ ನಾವು ಬೆಂಬಲಿಸ್ತಾ ಇದ್ದೀವಿ. ನಾವು ನಿಮ್ಮ ಜೊತೆ ಇರ್ತೀವಿ. ಯಾವಾಗಾರ ಸೀಸ್ ಮಾಡಿ ಯಾವಾಗಾರ ಕರೀರಿ, ನಾವು 24 ತಾಸು ಬರೋದಕ್ಕೆ ತಯಾರಿದ್ದೀವಿ. ತಕ್ಷಣವಾಗಿ ಈ ದಂಧೆ ಮಾಡುವಂಥ ಅಧಿಕಾರಿಗಳಾಗಲಿ, ಈ ದಂಧೆಗೆ ಇಳಿದಿರೋಂಥ ಯಾವುದೇ ರಾಜಕಾರಣಿ ಆಗಲಿ ಮತ್ತು ಯಾವುದೇ ವ್ಯಾಪಾರಿ ಆಗಲಿ ಅದು ನಮಗೆ ತೋರಿಸಲೇಬೇಕು, ಅವ್ರ ಹೆಸರು ಹೇಳಲೇಬೇಕು. ನಾವು ಅವ್ರ ವಿರುದ್ಧ ರೈತರು ದಂಗೆ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ನಮಗೆ ಭಾಳ ಅನ್ಯಾಯ ಆಗಿದೆ. ನಮ್ಗೆ ಅನ್ಯಾಯ ಆಗ್ತಾ ಇದೆ. ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ಬೇನಾಮಿಯಾಗಿ ಲೋಡ್ಗಟ್ಟಲೆ ಸಾವಿರಾರು ಚೀಲ ಬೇರೆ ರಾಜ್ಯಕ್ಕೆ ಹೋಗುತ್ತೆ ಅಂತಂದರೆ ಈ ರಾಜಕಾರಣಕ್ಕೆ ಮತ್ತು ಈ ಕಾರ್ಯಾಂಗಕ್ಕೆ ನಾಚಿಕೆಗೇಡಿ ಸಂಗತಿ ಅಂತ ಹೇಳ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.